ಒಂದೇ ನಕ್ಷೆ, ಇಬ್ರು ಸಹೋದರರು. ಆದ್ರೆ ಅವರ ಹಣೆಬರಹ ಮಾತ್ರ ಎರಡು ಬೇರೆ ಬೇರೆ ದಾರಿ ಹಿಡಿತು. ಇದು ಅಜ್ಜನ ನಕ್ಷೆ ಅನ್ನೋ ಒಂದು ಕಥೆ. ತುಂಬಾನೇ ಹಳೆ ಕಥೆ ಆದ್ರೂ ಇದರಲ್ಲೊಂದು ದೊಡ್ಡ ಪಾಠ ಅಡಗಿದೆ. ಏನದು? ಬನ್ನಿ ನೋಡೋಣ. ನಿಧಿ ಅಂದ ತಕ್ಷಣ ನಮಗೆಲ್ಲ ಏನ್ ನೆನ್ಪಾಗತ್ತೆ? ಬಂಗಾರ, ವಜ್ರ, ದುಡ್ಡು ಅಲ್ವಾ? ಆದ್ರೆ ನಿಜವಾದ ನಿಧಿ ಅಂದ್ರೆ ಇದೇನಾ? ನೋಡೋಕಿದೊಂದು ಸಣ್ಣ ಪ್ರಶ್ನೆ ಅನ್ಸ್ಬೋದು, ಆದ್ರೆ ಇವತ್ತಿನ ನಮ್ ಕಥೆಯ ಆತ್ಮ ಇರೋದೇ ಈ ಪ್ರಶ್ನೆಯಲ್ಲಿ. ಸಂಪತ್ತು ಅಂದ್ರೆ ಏನು, ಅದರ ನಿಜವಾದ ಮೌಲ್ಯ ಏನು ಅನ್ನೋದನ್ನ ಈ ಕಥೆ ಮೂಲಕ ಒಟ್ಟಿಗೆ ತಿಳ್ಕೊಳ್ಳೋಣ ಬನ್ನಿ. ಕಥೆ ಶುರುವಾಗೋದೇ ಅಜ್ಜನ ಒಂದು ಬಳುವಳಿಯಿಂದ. ಅದೇನಪ್ಪಾ ಅಂದ್ರೆ ಅವರ ಇಬ್ರು ಮೊಮ್ಮಕ್ಕಳಿಗೆ ಒಂದು ಹಳೆ ನಕ್ಷೆ ಸಿಗುತ್ತೆ. ನೋಡಿ, ಇಬ್ರಿಗೂ ಸಿಕ್ಕಿದ್ದು ಒಂದೇ ನಕ್ಷೆ, ಅವರು ಶುರು ಮಾಡ್ಬೇಕಾಗಿದ್ದ ಜಾಗ ಕೂಡ ಒಂದೇ. ಹೌದು, ಈ ಕಥೆಯಲ್ಲಿ ಇರೋದು ಇಬ್ಬರು ಅಣ್ಣ ತಮ್ಮಂದರು. ಒಬ್ಬ ಸಿಕ್ಕಾಪಟ್ಟೆ ಶ್ರೀಮಂತ, ಇನ್ನೊಬ್ಬ ಪಾಪ ಬಡವ. ಅವರಿಬ್ಬರಿಗೂ ಆಸ್ತಿಯಂತ ಸಿಕ್ಕಿದ್ದು ಅಜ್ಜನ ಕಾಲದ ಒಂದು ಹಳೇ ನಕ್ಷೆ ಮಾತ್ರ. ಆ ನಕ್ಷೆ ಅವರ ಅಜ್ಜನ ಜಮೀನಿಗೆ ದಾರಿ ತೋರಿಸ್ತಿತ್ತು. ಅಬ್ಬಾ, ಒಂದೇ ನಕ್ಷೆ ಇಬ್ರನ್ನೂ ಒಂದು ಮಾಡ್ತು ಅಂದ್ಕೊಂಡ್ರೆ ಅದೇ ನಕ್ಷೆ ಅವರಿಬ್ಬರ ದಾರಿನ ಬೇರೆ ಬೇರೆ ಮಾಡುತ್ತೆ. ಇಲ್ಲಿಂದಾನೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಶುರು ಮಾಡಿದ್ದು ಒಂದೇ ಕಡೆಯಿಂದ, ಆದ್ರೆ ಅಣ್ಣ ತಮ್ಮ ಇಬ್ರೂ ಹಿಡಿದ ದಾರಿ ಮಾತ್ರ ಸಂಪೂರ್ಣ ಬೇರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ನಾವು ಜಗತ್ತನ್ನ ಹೇಗೆ ನೋಡ್ತೀವೋ ಅದೇ ನಮ್ಮ ಹಣೆಬರಹವನ್ನ ನಿರ್ಧಾರ ಮಾಡುತ್ತೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಅವ್ರಿಬ್ರ ನಡುವೆ ಇದ್ದಿದ್ದೇನು ಗೊತ್ತಾ? ಮನಸ್ಥಿತಿಗಳ ಜಗಳ. ಆ ಶ್ರೀಮಂತ ಅಣ್ಣನಿಗೆ ದುರಾಸೆ, ಹೇಗಾದ್ರೂ ಮಾಡಿ ಬೇಗ ದುಡ್ಡು ಮಾಡ್ಬೇಕು ಅನ್ನೋ ಹಸಿವು. ಆದ್ರೆ ಆ ಬಡ ತಮ್ಮನಿಗೆ ಆ ಭೂಮಿ ಮೇಲೆ ಗೌರವ ಇತ್ತು, ತಾಳ್ಮೆ ಇತ್ತು. ನೋಡಿ, ಇದೇ ಎರಡು ಯೋಚನೆಗಳು ಅವರ ಮುಂದಿನ ಜೀವನಕ್ಕೆ ಅಡಿಪಾಯ ಹಾಕಿದ್ವು. ಅವರು ಯೋಚನೆ ಮಾಡಿದ್ದೇ ತಡ, ಅದನ್ನೇ ಕೆಲಸದಲ್ಲೂ ತೋರ್ಸಿದ್ರು. ಶ್ರೀಮಂತ ಅಣ್ಣ ಏನ್ಮಾಡ್ದ? ದೊಡ್ಡೊಡ್ ಮಷಿನ್ ತಂದು ನಿಧಿಗೋಸ್ಕರ ಇಡೀ ಭೂಮಿಯನ್ನೇ ಅಗದುಹಾಕಿದ. ಅದಕ್ಕೆ ನೋವು ಕೊಟ್ಟು ಹಾಳ್ಮಾಡ್ದ. ಆದ್ರೆ ಬಡತಮ್ಮ, ಅವನು ಆರಾಮಾಗಿ ತಾಳ್ಮೆಯಿಂದ ಭೂಮಿಯನ್ನ ಹದ ಮಾಡಿ ಪ್ರೀತಿಯಿಂದ ಬೀಜ ಬಿತ್ತ. ಸರಿ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದೀವಿ. ಬಿತ್ತಿದ್ದನ್ನೇ ಬೆಳೆಯಬೇಕು ಅಂತಾರಲ್ಲ, ಆ ಸಮಯ ಈಗ ಬಂದಿದೆ. ಅವರವರ ಆಯ್ಕೆಗಳು ಅವರಿಗೆ ಯಾವ ರೀತಿ ಫಲ ಕೊಟ್ಟವು ನೋಡೋಣ. ಮೊದಲು ಆ ಶ್ರೀಮಂತ ಅಣ್ಣನ ಕತೆ ಏನಾಯ್ತು ಅಂತ ನೋಡೋಣ. ಅವನ ದುರಾಸೆ, ಅವನ ಅವಸರ ಅವನನ್ನ ಎಲ್ಲಿಗೆ ತಂದು ನಿಲ್ಲಿಸ್ತು? ಅವನಿಗೆ ನಿಧಿ ಸಿಕ್ತಾ? ಇಲ್ಲ, ಖಂಡಿತ ಇಲ್ಲ. ಬದಲಿಗೆ ಅವನಿಗಾಗಿ ಒಂದು ದೊಡ್ಡ ದುರಂತ ಕಾದಿತು. ಅವನು ಸಿಕ್ಕಿ ಹಾಕಿಕೊಂಡಿದ್ದು ಒಂದು ಬಲೆಯಲ್ಲಿ. ಆದ್ರೆ ಇದು ನಿಜವಾದ ಬಲೆ ಅಲ್ಲ, ಅಂದ್ರೆ ಯಾವುದೋ ಹಲ್ಲ ಅಲ್ಲ. ಅದು ಅವನ ದುರಾಸೆಯೇ ಸೃಷ್ಟಿ ಮಾಡಿದ ಒಂದು ಬಲೆ. ಅವನ ವಿನಾಶಕಾರಿ ಹುಡುಕಾಟದ ಫಲವದು. ದುರಾಸೆ ಅವನ ಕಣ್ಣಿಗೆ ಪಟ್ಟಿ ಕಟ್ಟಿದ ಹಾಗೆ ಮಾಡಿ ಮುಂದಿರೋ ಅಪಾಯ ಕಾಣದ ಹಾಗೆ ಮಾಡ್ಬಿಟ್ಟಿತ್ತು. ಹಾಗಾದ್ರೆ ಆ ಬಡತಮ್ಮನ ಕಥೆ ಏನಾಯ್ತು? ಅವನ ತಾಳ್ಮೆ, ಭೂಮಿ ಮೇಲಿನ ಗೌರವ ಅವನಿಗೇನ್ ತಂದುಕೊಡ್ತು? ಅವನಿಗೆ ಸಿಕ್ಕಿದ್ದು ಸಂಪೂರ್ಣ ಬೇರೆದೇ ಆದ ಒಂದು ಪ್ರತಿಫಲ. ನಿಜಕ್ಕೂ ಹೇಳ್ಬೇಕಂದ್ರೆ ತುಂಬಾ ಅಮೂಲ್ಯವಾದದ್ದು. ಅವನಿಗೆ ಸಿಕ್ಕಿದ್ದು ಬಂಗಾರ ಅಲ್ಲ, ವಜ್ರನೂ ಅಲ್ಲ. ಬದಲಿಗೆ ಅವನಿಗೆ ಸಿಕ್ಕಿದ್ದು ಒಂದು ಮಾಂತ್ರಿಕ ಬೆಳೆ. ಅದೇ ಆಗಿತ್ತು ಆ ಭೂಮಿಯ ನಿಜವಾದ ನಿಧಿ. ಶ್ರಮಪಟ್ಟು ಭೂಮಿಯನ್ನ ಪ್ರೀತಿಸಿ ದುಡಿದ್ರೆ ಸಿಗ್ದಲ್ಲ ಅಂಥ ಒಂದು ಶಾಶ್ವತವಾದ ಸಂಪತ್ತು. ಈ ಇಡೀ ಕಥೆಯ ಸಾರಾಂಶ ಏನು ಅಂತ ನೋಡೋದಾದ್ರೆ ತುಂಬಾ ಸಿಂಪಲ್. ಎಲ್ಲವೂ ಶುರುವಾಗಿದ್ದು ಒಂದೇ ಒಂದು ಆಯ್ಕೆಯಿಂದ. ದುರಾಸೆ ಬೇಕಾ ಅಥವಾ ಗೌರವ ಬೇಕಾ? ಆ ಆಯ್ಕೆಯೇ ಅವರ ಕೆಲಸವನ್ನ ನಿರ್ಧಾರ ಮಾಡ್ತು. ಭೂಮಿಯನ್ನ ಹಾಳು ಮಾಡೋದಾ ಅಥವಾ ಅದನ್ನ ಉಳಿಸೋದಾ? ಕೊನೆಗೆ ಫಲಿತಾಂಶ ಕೂಡ ಅದಕ್ಕೆ ತಕ್ಕ ಹಾಗೆ ಇತ್ತು. ಒಬ್ಬನಿಗೆ ಸಿಕ್ಕಿದ್ದು ಬಲೆ, ಇನ್ನೊಬ್ಬನಿಗೆ ಸಿಕ್ಕಿದ್ದು ನಿಧಿ. ನೋಡಿ, ಈ ಮೂರೇ ಹಂತಗಳು ಈ ಕಥೆಯ ಜೀವಾಳ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದ್ರ ಮುಖ್ಯ ನೀತಿ ಏನಪ್ಪಾ ಅಂದ್ರೆ ದುರಾಸೆ ನಮ್ಮನ್ನು ಹೇಗೆ ಕುರುಡರನ್ನಾಗಿ ಮಾಡುತ್ತೆ ಅನ್ನೋದು. ಕೊನೆಯದಾಗಿ ಈ ಕಥೆ ನಂಗೆ ಬಿಟ್ಟು ಹೋಗೋ ಆ ಒಂದು ಪ್ರಮುಖ ಪಾಠ ಏನು? ಆ ಪಾಠ ಬೇರೇನೂ ಅಲ್ಲ. ದುರಾಸೆ ಕಣ್ಣನ್ನ ಕುರುಡು ಮಾಡುತ್ತೆ, ಆದರೆ ಕಷ್ಟಪಟ್ಟು ದುಡಿಯೋದು ಹೊಸ ದಾರಿಗಳನ್ನೇ ತೆರೆಯುತ್ತೆ. ನೋಡಿ, ಎಷ್ಟು ಸತ್ಯ ಅಲ್ವಾ? ಶ್ರೀಮಂತ ಅಣ್ಣನ ದುರಾಸೆ ಅವನನ್ನೇ ನಾಶ ಮಾಡ್ತು. ಅದೇ ಬಡತಮ್ಮನ ಶ್ರಮ ಅವನಿಗೆ ಒಳ್ಳೆಯ ಭವಿಷ್ಯದ ಬಾಗಿಲನ್ನೇ ತೆರೆಯಿತು. ಹಾಗಾದ್ರೆ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಏನನ್ನಾದ್ರೂ ಸಾಧಿಸ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇರೋದು ಒಳ್ಳೆಯದೇ, ಆದ್ರೆ ಈ ಮಹತ್ವಾಕಾಂಕ್ಷೆಗೂ ಎಲ್ಲವನ್ನೂ ಹಾಳ್ಮಾಡೋ ದುರಾಸೆಗೂ ನಡುವೆ ಒಂದು ಸಣ್ಣ ಗೆರೆ ಇದೆಯಲ್ಲ, ಅದು ಎಲ್ಲಿದೆ? ಯೋಚಿಸಬೇಕಾದ ವಿಷಯ.